ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಜ್ಜಿ ತಾತಂದಿರಿಗೆ, ಮಾತಾ ಭಗಿನಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಪುಟಾಣಿ ಮಕ್ಕಳಿಗೆ ಗೀತಾ ಹೆಗಡೆ ಕಥಾಮಾಲಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ತ್ರಿಮೂರ್ತಿಯ ಪತ್ನಿಯರು ತಮ್ಮ ತಮ್ಮ ಗಂಡಂದಿರನ್ನು ಹುಡುಕುತ್ತಾ ಅತ್ರಿಮುನಿಯರ ಆಶ್ರಮಕ್ಕೆ ಬರುತ್ತಿದ್ದಾರೆ. ಬಂದರು ಮಾತೆಯರು ದೇವಲೋಕದಿಂದ, ಬಂದರು ಮಾತೆಯರು ದೇವಲೋಕದಿಂದ, ತಮ್ಮಯ ಪತಿಯರ ಅರಸೂತ ಈಗ, ತಮ್ಮಯ ಪತಿಯರ ಅರಸೂತ ಈಗ, ಬಂದರು ಮಾತೆಯರು ದೇವಲೋಕದಿಂದ, ಗಡಿಬೀಡಿಯಿಂದ. ತ್ರಿಮೂರ್ತಿಗಳ ಪತ್ನಿಯರು ಅತ್ರಿಮುನಿಯರ ಆಶ್ರಮಕ್ಕೆ ಬಂದರು. ಆ ಸಂದರ್ಭದಲ್ಲಿ ಅನಸೂಯಾದೇವಿ ಮಕ್ಕಳನ್ನ ಮುದಿಸ್ತಿದ್ಲು, ಮಕ್ಕಳನ್ನ ಸಮಾಧಾನಿಸ್ತಿದ್ಲು. ಇದನ್ನ ನೋಡಿದಂತಹ ತ್ರಿಮೂರ್ತಿಯರ ಪತ್ನಿಯರಿಗೆ ನೋಡಿದ್ರು ಆಶ್ಚರ್ಯ ಆಯಿತು. ಅಲ್ಲ, ಅತ್ರಿಮುನಿ ದಂಪತಿಗಳಿಗೆ ಮಕ್ಕಳಿರಲಿಲ್ಲ, ಈಗ ಹೇಗೆ ಮಕ್ಕಳು ಬಂದರು, ಈಗ ಇದು ಹೇಗಾಯಿತು ಅಂತ ಆಶ್ಚರ್ಯಪಟ್ಟರು. ಸ್ವಲ್ಪ ಹೊತ್ತು ವಿಚಾರಿಸಿದ್ರು. ಓಹೋ, ಹೀಗೆಂದಾಯ್ತ ಘಟನೆ? ಹೌದಪ್ಪ ಹೌದು, ಮೆಚ್ಚಿದೆ 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 ಅನಸೂಯಾದೇವಿಯ ಪಾತಿವ್ರತ್ಯಕ್ಕೆ ಎಂಬುದಾಗಿ ಮೂವರು ಮಾತಾಡಿಕೊಳ್ತಿದ್ರು. ಆ ಸಂದರ್ಭದಲ್ಲಿ ಅತ್ರಿಮುನಿಯರು ಬಂದರು, ಇವರನ್ನು ನೋಡಿದರು. ಓಹ್, ತ್ರಿಮೂರ್ತಿಗಳ ಪತ್ನಿಯರು ಎಂಬುದಾಗಿ ಇವರಿಗೆ ತಿಳಿದು ಹೋಯಿತು. ವಂದಿಸಿಕೊಂಡ್ರು. ನಮಸ್ಕಾರ ತಾಯಂದಿರ ಅಂತ ಹೇಳಿದರು. ಆಗ ತ್ರಿಮೂರ್ತಿಯರ ಪತ್ನಿಯರು, ಭೇಷ್ ಭೇಷ್, ನಿನ್ನ ಪತಿಯ ಪಾತಿವ್ರತ್ಯಕ್ಕೆ ಮೆಚ್ಚಿದೆವು ನಾವು ಅಂತ ಹೇಳಿದರು. ಹಾಗಾದರೆ ಪಾತಿವ್ರತ್ಯ ಅಂದರೆ ಏನು? ಪಾತಿವ್ರತ್ಯ ಅಂದರೆ ಗಂಡನ ಮನಸ್ಸನ್ನು ನೋಯಿಸದೇ ಇರುವಂಥದ್ದು. ಗಂಡನು ಹೇಳುವುದರೊಳಗೆ ಅವರ ಕೆಲಸವನ್ನು ಪೂರೈಸುವಂಥದ್ದು, ಅವರ ಮನಸ್ಸನ್ನು ಅರಿತು ನಡೆಯುವಂಥದ್ದು, ಮತ್ತೆ ಪರ ಪುರುಷರನ್ನ ಕೆಟ್ಟ ಭಾವನೆಯಿಂದ ನೋಡದೇ ಇರುವಂಥದ್ದು, ಬಂದಂಥ ಅತಿಥಿಯರನ್ನ ಸತ್ಕರಿಸುವಂಥದ್ದು, ಇವೆಲ್ಲವೂ ಪಾತಿವ್ರತ್ಯದ ಸಂಕೇತ. ಹಾಗಾದರೆ ಇದನ್ನೆಲ್ಲ ಮಾಡುವವರಿದ್ದಾರಾ? ಇರಬಹುದು, ನಮಗೇನು ಗೊತ್ತಿಲ್ಲ. ಪ್ರಪಂಚ ಭಾರಿ ವಿಶಾಲವಾಗಿ ಉಂಟು, ಇರ್ತಾರೆ. ಆದರೂ ನಾನೊಂದು ಅಂಶವನ್ನು ಹೇಳ್ತೇನೆ ನಿಮಗೆ. ಮಾಡ್ತಾ ಇದ್ದವರು ಮುಂದುವರಿಸಿ, ಮಾಡದೇ ಇದ್ದವರು ಶುರು ಮಾಡಿ. ಏನಂತಂದರೆ, ಬೆಳಗಾಗಿ ಎದ್ದು ನಮ್ಮ ಗಂಡನ ಪಾದಕ್ಕೆ ನಮಸ್ಕರಿಸುತ್ತ ನಮ್ಮ ದಿನಚರಿಯನ್ನು ಪ್ರಾರಂಭಿಸೋಣ. ಮಾಡ್ತೀರಲ್ವಾ? ಮಾಡದೇ ಇದ್ದವರು ಮಾಡಿ. ಹೀಗೇನೆ ಸತಿ ಅನಸೂಯಳನ್ನು ಕೊಂಡಾಡ್ತಾ ಇದ್ದಾರೆ. ಅಷ್ಟೊತ್ತಿಗಾಗಲೇ ಅನಸೂಯ ಬರ್ತಾಳೆ, ಮಕ್ಕಳನ್ನು ಮುದ್ದಿಸಿ. 3 ಜನರು ನೋಡ್ತಾರೆ, ಆಶ್ಚರ್ಯ ಆಗ್ತಿದೆ. ಮಾತೆಯರೇ ನಿಮಗೆ ನಮಸ್ಕಾರ ಅಂತ ನಮಸ್ಕಾರ ಮಾಡ್ತಾರೆ. ಅವರನ್ನು ನೋಡಿ ಖುಷಿ ಆಗ್ತದೆ, ಆನಂದ ಪಡ್ತಾಳೆ. ನಮ್ಮ ಮನೆಗೆ ಮಾತೆಯರು ಬಂದಿದ್ದಾರೆ ಅಂತ ಹೇಳಿ ಭಾರಿ ಖುಷಿ ಆಗ್ತದೆ ಅವಳಿಗೆ. ಆಗ ಅತ್ರಿಮುನಿ ಹೇಳುತ್ತಾರೆ, ಅನಸೂಯ, ಇವರು ಯಾರು ಅಂದ್ಕೊಂಡಿದ್ಯಾ ನೀನು? ಇವರು ಬೇರೆ ಯಾರೂ ಅಲ್ಲ, ಇವರು ಅಂತ ಹೇಳ್ತಿರ್ಬೇಕಾದ್ರೆ ತ್ರಿಮೂರ್ತಿಗಳ ಪತ್ನಿಯರು, ಅನಸೂಯ ಮೆಚ್ಚಿದೆವಮ್ಮ, ಮೆಚ್ಚಿದೆ, ನಿನ್ನ ಪಾತಿವ್ರತ್ಯಕ್ಕೆ ಮೆಚ್ಚಿದೆವು ನಾವು, ತುಂಬ ಸಂತೋಷವಾಯಿತು, ಭಲೆ ಭಲೆ ಅಂತ ಹೇಳಿದರು. ಆಗ ಅನಸೂಯ ದೇವಿಗೆ ಏನಿರ್ಬೋದು, ಇವ್ರು ನನ್ನನ್ನು ಯಾಕೆ ಹೊಗಳ್ತಿದ್ದಾರೆ ಅಂಥೇಳಿ ಆಶ್ಚರ್ಯ ಆಯಿತು. ಹಾಗಾದರೆ ಅವಳ ಯಾವ ಕಾರ್ಯವನ್ನು ನೋಡಿ ತ್ರಿಮೂರ್ತಿಯರ ಪತ್ನಿಯರು ಮೆಚ್ಚಿಕೊಂಡರು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಿಮಗೇನಾದರೂ ಗೊತ್ತಿದ್ದರೆ ತಿಳಿಸಿ. ಧನ್ಯವಾದಗಳು.